Silence. ಅವರಿಗೆ ತುಂಬ ದೊಡ್ಡ ನಮಸ್ಕಾರ ನಮ್ಮ ಕಡೆಯಿಂದ. ಸೊ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ಇವತ್ತು ನೀವೆಲ್ಲ ನೋಡ್ತೀರಾ, ನಿಮ್ಮ ರೆಸ್ಪಾನ್ಸ್ ನೋಡಿದ್ರೆ ನಾವು ಮಾಡಿರುವಂಥ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸರ್ ಮಾತಾಡಿ. ವಿಜಯ್ ಸರ್, ಪ್ರತಿ ಸಿನಿಮಾದಲ್ಲೂ ಒಂದು ಆಶೆ ಎತ್ಕೊಂಡು ಬರ್ತಾ ಇದ್ದೀರಾ. ಈ ಸಲ ಎಜುಕೇಷನ್ ಮತ್ತೆ ಸಂವಿಧಾನ ಇದ್ರ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡಿದ್ದೀರಾ. ಸೊ ನಿಮಗೆ ಎಷ್ಟು ಇದು ಇನ್ನಷ್ಟು ಸಿನಿಮಾ ಮಾಡಕ್ಕೆ ಹುಡುಕ್ ಕೊಡ್ತಾ ಇದೆ? 100% ಈಗ ಸಂವಿಧಾನದ ಬಗ್ಗೆ, ಈ ಸಮಾನತೆ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ ನಮಗೆ ಬೇಕಾಗಿರುವಂಥ ಆಸ್ತಿನೇ ಅದು. ಇವಾಗ ನಮ್ಮ ಇಡೀ ದೇಶಕ್ಕೆ ಬೇಕಾಗಿರುವಂಥ ಆಸ್ತಿ ಸಂವಿಧಾನ ಮತ್ತು ಎಜುಕೇಷನ್ನು, ಸಮಾನತೆ. ಅದಕ್ಕೋಸ್ಕರ ಓಡಾಡಿದ್ದು ನೀವೆಲ್ಲ ಖುಷಿ ಪಟ್ಟಿದ್ದೀರ. ನಮ್ಗೆ ನಿಜವಾಗ್ಲೂ ಸಾರ್ಥಕತೆ ಇದೆ. ಸರ್, ಲಾಸ್ಟಿಗೆ ಒಂದಿಷ್ಟು ನಿಮಗಾದಂಥ ಅವಮಾನಗಳನ್ನು ಡೈಲಾಗ್ ಮೂಲಕ ಹೇಳಿದ್ದೀರಾ, ಹೇಗೆ ಅಂತ? ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನು ಮಾಡಿದ್ದೀವಿ. ಸೇರಿಸಿದ್ದೀರಾ ಸರ್ ಡೈಲಾಗು? ಸಿನಿಮಾ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಸಿನಿಮಾ ಕ್ರಾಂತಿ ಹೌದು, ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು. ಅದು ನಮ್ಮ ಆಸೆ. ಯಾವಾಗ ನಂದ ಗಣೇಶ ಅದು ಯಾವಾಗ ನಮ್ಮ ಸಿನಿಮಾ ಅಂತಲೇ ಮಾತಾಡ್ತಾರೆ, ನಮ್ಮ ಕನ್ನಡ ಸಿನಿಮಾ. ಬರವಣಿಗೆ ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು, ನನಗಿನ್ನ ಹೆಚ್ಚಾಗಿ ಚೆನ್ನಾಗಿತ್ತು ಸರ್. ಹೌದು, ಇವತ್ತಿಗೆ ಸಮಾಜದಲ್ಲಿ ಕೆಲವು ಅಹಿತಕರ ಅದ್ರ ಬಗ್ಗೆ ಯಾವಾಗ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ ಮತ್ತು ಮಾಡ್ತಾನೆ ಇರ್ತೀವಿ. ಕೆಲವು ಪಾತ್ರ ಆಯ್ಕೆ ವಿಚಾರ ಕನ್ನಡದಲ್ಲಿ ತುಂಬ ರೇರು. ಅದನ್ನು ನೀವು ಚಪ್ಪಲಿಯನ್ನು ಹಾಕ್ಕೊಳ್ಳೋಗಿರ್ಬೋದು, ಅದು ನಿಮ್ಮ ಮನೆಯಲ್ಲಿ ಚಪ್ಪಲಿಯಲ್ಲಿ ಏನು ಇಂಥ ಒಂದು ಸಿಚುವೇಶನ್ ದೃಶ್ಯಗಳನ್ನು ಈಗಿನ ಹೀರೋಗಳಲ್ಲಿ ಕನ್ನಡದಲ್ಲಿ ತುಂಬ ಕಡಿಮೆ ಆಯಿತು. ಆ್ಯಕ್ಚುಲಿ ನಾನು ನೀವು ಅದನ್ನು ತಿಳಿಸುತ್ತೆ. ಅಂದರೆ ಆ ಸೀನ್ ಆಗಬೇಕಾದ್ರೆ ಎಸ್ಪೆಷಲಿ ಆ ಸೀನ್ ಬಗ್ಗೆ ನೋಡಿದ್ರೆ ಅವರಿಗೆ ಸಿನಿಮಾದಲ್ಲಿ ಅದು ಆ್ಯಕ್ಚುಲಿ ಡೈರೆಕ್ಟು ಅಷ್ಟು ಬೇಡ ಅಂತಿತ್ತು. ಅಷ್ಟು ಬೇಡ,
ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು ಇಲ್ಲ, ಪಾತ್ರವಾಗಿ ಅಷ್ಟು ನೋವು ಅನುಭವಿಸಿದ್ರೆ ಅವ್ರಿಗೆ ಒಂದು ಇದು ಬರುತ್ತೆ. ಅವ್ರು ಪಾತ್ರವಾಗಿ ಯೋಚನೆ ಮಾಡ್ತಿರ್ತಾರೆ, ಅದನ್ನ ಹಾಕಿಸ್ಕೊಂಡ್ರೆ ನಾನು ಸಣ್ಣ ಆಗ್ತೇನೆ, ನಾನು ಇದಾಗ್ತೀನಿ, ನನಗೊಂಥರ ನಾಚಿಕೆ, ನಾನು ಕಾಣ್ಕೊಳ್ಬೇಕು ಬಟ್ ಅದು ಅವ್ರು ನೋಡ್ತಾನೆ. ಸೊ ಹಾಗಾಗಿ ಸಿನಿಮಾ ಯಾವಾಗಲೂ ಒಬ್ಬ ನಿರ್ದೇಶಕರ ಪ್ರತಿ ಸಲ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕನ್ನೋದಕ್ಕೆ ಗಣೇಶ್ ಸಾಕ್ಷಿ ಆಗಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗಿರೋ ಕಾರಣ ಇಡೀ ತಂಡ ನಮ್ಮ ಆದ್ಯ ಎಲ್ಲರೂ ಸಾಕ್ಷಿ ಆಗಿದ್ದಾರೆ. ಎಲ್ಲ ಕಲಾವಿದರು ಕೂಡ ನಿಂತಿದ್ದಾರೆ. ನಿರ್ಮಾಪಕರಿಗೆ ನಾವು ಹೇಳ್ಬೇಕಾದ್ರೆ ಪಾಪ ಅವರು ಅವರೇ ಒಂದು ಹೋರಾಟ ಅಂದರೆ ಅವ್ರಿಗೆ ನಾನು ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಸೊ ಎಲ್ಲೋ ಒಂದು ಕಡೆ ಸಮಾಜ ಅಂತ ಬಂದಾಗ ನೀವು ಎದುರು ಬಂದು ಮಾತಾಡ್ತಾರೆ ಈ ಸಮಾನತೆ ವಿಚಾರ ಚರ್ಚೆಗಳು ಮಾತಾಡ್ತಾರೆ. ನಾನು ಒಂದಷ್ಟು ಆಗಿದೆ ಸರ್ ಸಿನಿಮಾದಲ್ಲಿ ಯಾವುದು ಸಮಾನತೆ ವಿಚಾರ ರಾಜಕೀಯ ಆ್ಯಡೆಡ್ ಮಾಡಿದ್ದೀರ ನಾನು ಸಿನಿಮಾಕ್ಕೆ ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾರೆ. ಎಲ್ಲೋ ಒಂದು ಸಮಾನತೆ ವ್ಯವಸ್ಥೆ ಮಾಡ್ತಾರೆ. ನೀವು ಬಂದರೂ ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ. ಅದು ಆ ಇಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ. ಜೊತೆಗೆ ರಾಜಕೀಯ ಕ್ಯಾರೆಕ್ಟರ್ ಕೂಡ ಅಷ್ಟೇ ವೈಲೆಂಟ್ ಆಗಿ ಅದರ ತುಂಬ ಇಂಪಾರ್ಟೆಂಟ್ ಅಂದರೆ ನಾವು ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತಾರೆ, ಹೀರೋ ಅಷ್ಟೇ ಬೆಳೆಸಿದ್ದಾರೆ. ರಾಜಕೀಯ ಜನವರಿ ಇದು ಒಂದೇ ಇಲ್ಲ. ತುಂಬ ಎಂಜಾಯ್ ಮಾಡಿದ್ವಿ. ರಾಜಕೀಯ ಶೆಟ್ಟರು ಸಕ್ಕದಾಗಿ ಮಾಡಿದಷ್ಟು ನಮಗೂ ಒಳ್ಳೆ ಬರುತ್ತೆ. ನಾವು ಎಲ್ಲರೂ ಅಟ್ಯಾಕ್ ಮಾಡ್ಬೋದು ಏನು ಹೇಳ್ತಾರೆ, ಸ್ಪೋರ್ಟಿವ್ನೆಸ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಕಲಾವಿದರಲ್ಲಿ ಇರುವಂಥ ಸಮಾನತೆ ಯಾವಾಗ ನೀವು ಮಾಡಿ ನಾನು ಮಾಡಿ ಎಮೋಷನಲ್ ಪಾಯಿಂಟ್ ಅಂದರೆ ಮಗಳು ಮತ್ತು ಮಾತಾಡ್ಸಿ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತದೆ. ಜಾಸ್ತಿ ಮಾತಿಲ್ಲ ನಾನು ಇವತ್ತೇನು ಆ ಒಂದು ಇದ್ರಲ್ಲೇ ಕಳೆದೋಗಿದ್ದೀನಿ. ಥ್ಯಾಂಕ್ ಯು. ಹೋರಾಟ ಸಿನಿಮಾದಲ್ಲಿ ನೋಡಿದ್ರೆ ನಿಜ ಜೀವನದಲ್ಲೂ ನೋಡಿದ್ದೀರಾ? ಖುಷಿ ಆಗ್ತಾ ಇದೆ ಸರ್, ಏನು ಮಾತಿಲ್ಲ ಇವತ್ತು. ವಿಜಯ್ ಸರ್, ನಿಮ್ಮ ರಿಮಾರ್ಕ್ಸ್ ರಿತನ್ಯ ಅವರ ಆ್ಯಕ್ಟಿಂಗ್ ಬಗ್ಗೆ ನಾನು ಇವತ್ತೇ ನೋಡಿದ್ದು, ತುಂಬ ಚೆನ್ನಾಗಿತ್ತು. ಸುಮ್ಮನೆ ಗಾಂಧಿನಗರ ಗ್ರಹಿಸ್ತಾ ಇರ್ತಾರೆ ಬಿಟ್ಟು ಕನ್ನಡ ಬಿಟ್ಟು ಮಾಡೋದ್ರೆ ಮಾಡ್ತಾರೆ ಸಿನಿಮಾ ಮಾತಾಡಬೇಕೀಗ ಸಿನಿಮಾಗಳು ಸ್ಟೈಲೇ ಆಗಿದೆ ಸರ್. ಪಶ್ಚಿಮ ಏನಿಲ್ಲ, ಎಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸ್ಟ್ರೆಂತ್, ಕ್ಯಾಮ್ರಾಮನ್ಸು, ಡೈಲಾಗ್ ರೈಟ್ಸ್, ಮಾಸ್ಟರ್ ಕಾನ್ಸೆಪ್ಟ್, ಅದ್ಭುತವಾದ ಎಲ್ಲರೂ ಸಣ್ಣ ಪಾತ್ರ. ಏನು ಅಂದರೆ ಯಾಕೆ ಅಂತ ಕೇಳೋದು ನಮಗೆ ಯಾವಾಗಲೂ ಡಿಸಿಷನ್ ತೊಗೊಳಕ್ಕೆ ನಮ್ಮ ನಿಂದು ನಾವಿಬ್ಬರು ಕಲಾವಿದರು ಎಲ್ಲ ಸೇರಿ ಸರ್, ನೀವು ಸಾಮಾನ್ಯವಾಗಿ ಸಿನಿಮಾಗಳಿಗೆ ಸಾಮಾನ್ಯ ಆಟರ್ಸ್ ಕತೆ ಬರೆದಿರೋದು ಸಾಮಾನ್ಯ ಸಮಾಜದಲ್ಲಿ ಹೋಗ್ತಾ ಇರ್ತಾರೆ. ಗಣೇಶ್ ಅವ್ರು ಯಾಕೆ ಇಂಥದ್ದೇ ಕಥೆಗಳ ಮೇಲೆ ವರ್ಕ್ ಮಾಡ್ತಾ ಹೋಗ್ತಾರೆ ಅಂತ ನನಗೆ ಸಿನಿಮಾ ಅಂದರೆ ಮನೋರಂಜನೆ ಜೊತೆ ಸ್ವಲ್ಪ ವಿಷಯಗಳನ್ನ ಅದರಿಂದ ಸ್ವಲ್ಪ ಹೊತ್ಕೊಂಡು ಹೋಗಿ ಸ್ವಲ್ಪ ಯೋಚನೆ ಮಾಡಬೇಕು. ಮನೋರಂಜನೆ ಕಾಸು ತುಂಬ ಆಲೋಚನೆ ಮಾಡ್ತಾರೆ. ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಫೈಟ್ ಮಾಡೋದು ಇರಲ್ಲ, ಕಾಸು ಇಟ್ಕೊಂಡು ಮಾಡಿದ್ರೆ ಅದು ನನಗೆ ಭಾಳ ಇಷ್ಟ. ನಾನು ಮುಂದೆ ಹೋಗ್ಬೇಕಾ? ಏನು ಹೇಳ್ಬೇಕು? ನಂದು ಏನು ಮಾತಾಡೋಕ್ಕಿಲ್ಲ. ಥ್ಯಾಂಕ್ ಯು ಸೊ ಮಚ್. ಚಿಕ್ಕದಣಿಗಳು ಥ್ಯಾಂಕ್ ಯು. ಈ ರೆಸ್ಪಾನ್ಸ್ ಏನು ಸಿಗ್ತಾ ಇದೆ ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು. ಸೊ ಅದೇ ನಾವು ಎಸ್ಪೆಷಲಿ ವಿಜಯ್ ಸರ್ ಇರ್ಬೋದು, ಗಣೇಶ್ ಸರ್ ಇರ್ಬೋದು, ನಾವೆಲ್ಲ ಮಾತಾಡುವಂತೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳನ್ನ ಯಾವ ರೀತಿ ಮಾಡೋಣ, ಮುಂದೆ ಕೂಡ ಯಾವ ರೀತಿ
ಸಪೋರ್ಟ್ ಮಾಡೋಣ. ಸೊ ನನಗೆ ಖುಷಿಯಾಗಿದೆ ಏನಂದರೆ ಈ ಸಿನಿಮಾದ ಭಾಗ ಆಗಿದ್ದರಿಂದ ಈ ಸಿನಿಮಾಗೆ ಏನೋ ವ್ಯಾಲ್ಯೂ ನನಗೆ ಆ್ಯಡ್ ಮಾಡೋಕ್ಕಾಯ್ತು ಅನ್ನೋ ಖುಷಿ ನನಗಿದೆ. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೊ ಜಡೇಶ್ಗೂ ಪ್ರೊಡ್ಯೂಸರ್ಸ್ ಎಲ್ರಿಗೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದೀನಿ. ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಆ ಮಟ್ಟಿಗೆ ನಾನು ಮನುಷ್ಯರು ಕೂಡ ಸರ್, ನಾನು ಕೂಡ ಕೂಗಿದ್ದೀನಿ. ಅದಕ್ಕೆ ಸಂವಿಧಾನ ಬೇಕು ತಂದೆಗೆ ಸರಿಗೆ. ಮತ್ತೆ ಅದು ಕೋಲಾರ ಲ್ಯಾಂಗ್ವೇಜು ಯಾವ ಥರ ಕಷ್ಟ ಆಗಿಲ್ಲ, ಬಹಳ ಖುಷಿ ಆಯಿತು. ಸೊ ಮಂಜು ಅಂತ ಒಬ್ಬ ನನ್ನ ಹುಡುಗ ಇದ್ದ, ಅವನು ಕಲಿಸ್ತಾ. ಜೊತೆ ನನಗೆ ಭಾಷೆ ಬಗ್ಗೆ ಬಹಳ ಆಸಕ್ತಿ ಇದೆ. ಅದು ಯಾವ ಭಾಷೆ ಆದರೂ ಕೂಡ ಕಲಿಬೇಕು, ಅದನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾನು ಮಂಗಳೂರು ಇದ್ದು ಬೇಕಾದ್ರೆ, ನಾನು ಚಿಕ್ಕವನಿರ್ಬೇಕಾದ್ರೆ ಯಾರೋ ಒಬ್ಬರು ಅದನ್ನ ಲೇವಡಿ ಮಾಡಿದಾಗ ನನಗೆ ಎಷ್ಟು ನೋವಾಗ್ತಿತ್ತು ಅಂತ ನನಗೆ ಗೊತ್ತು. ಸೊ ನಾನು ಯಾವುದೇ ಭಾಷೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಆ ಭಾಷೆಗಳಿಗೆ ಅದು ಅನಿಸ್ಬಾರ್ದು, ನೋವಾಗಬಾರ್ದು. ಸೊ ಅದು ಒಂದು ಕರ್ತವ್ಯ ನಮಗಿರುತ್ತೆ. ಸೊ ಬಟ್ ಆರ್ಟಿಸ್ಟ್ಗಳು ಇದ್ರು ಎಲ್ಲರೂ ಸಪೋರ್ಟ್ ಮಾಡಿದ್ರು, ಹಾಗಾಗಿ ಮಾಡೋಕ್ಕಾಯ್ತು ಈಸಿಯಾಗಿ. ನಿಮ್ಮ ರಾ ಆಕ್ಟಿಂಗನ್ನು ಈ ಥರದಲ್ಲಿ ಒಂದು ಹೇಗೆ ಪ್ಲಾನ್ ಹೌದೌದು, ಲಿಪ್ ವಯಸ್ಸೆಲ್ಲ ಅವ್ರು ಪ್ಲಾನ್ ಮಾಡಿದ್ರು. ಆಮೇಲೆ ಈ ಎರಡಿಕೆ ಸಿಗರೇಟು, ಸೊ ಅದೆಲ್ಲ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹೋದೆ. ಸೊ ಆಮೇಲೆ ಅವ್ರ ಹತ್ರ ಕೇಳ್ತಾ ಇದ್ದೆ, ನಾನು ಈ ಥರ ಮಾಡ್ತೀನಿ, ನಾನು ಈ ಥರ ಮಾಡ್ತೀನಿ. ಅವ್ರು ಕೆಲವು ಸಲ ಏನಾದ್ರು ಸೀನ್ ಇಂಟೆನ್ಷನ್ ಹೇಳ್ತಾ ಇದ್ರು. ಇದೊಂದು ಸೀನ್ ಇದೆ, ಆ ಸೀನ್ ಅವರು ತುಂಬ ಆಕ್ವರ್ಡ್ ಆಗಿ ಮಾಡ್ಬೋದಾ ಸರ್ ಅಂತ ಸ್ವಲ್ಪ ಹಂಗೆ ಸರ್ ಮಾಡು ಸ್ವಲ್ಪ ಮಾಡಿದೆ. ಏನೋ ಆಕ್ವರ್ಡ್ ಆಗಿದೆ. ನೀವೆಲ್ಲ ಪರ್ಸನಲ್ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ. ಖುಷಿ ಮಾಡ್ತೀವಿ. ನಿಮ್ಗೇನಂತದೆ ಸಮಾನತೆ ಬಗ್ಗೆ ನಾವು ಮಾತಾಡ್ತೀವಿ? ಬೇಕಿತ್ತು ಸರ್ ಈ ಸಿನಿಮಾ ಈ ಮೂಮೆಂಟಲ್ಲಿ ಬೇಕಿತ್ತು ಸರ್. ಇನ್ನೊಂದಂದರೆ ಆ ಕಡೆ ಕಥೆ ವಿಚಾರದಲ್ಲಿ ವಿಲ್ಸನ್ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ, ಈ ಕಡೆ ನೀವು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ ಸಿನಿಮಾಗಳ ಕಥೆ ವಿಚಾರ. ಅದ್ರ ಜೊತೆಗೆ ಈ ಗಣೇಶ್ ಬೇರ್ಕೊಂಡಿಲ್ಲ ಸರ್, ಇಬ್ಬರ ಜೊತೆಗೆ ಅವ್ರ ಕತೆ ಹೇಳುವ ಚೆನ್ನಾಗಿದೆ ಸರ್, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದಾಗಿ ಮಾಡಿದ್ದೆ ಸರ್. ಪ್ರತಿ ಸಿನಿಮಾ ಕೂಡ ಕನ್ನಡದಲ್ಲಿ ಅವಕಾಶ ಸರ್. ನಮಗೆ ಎಲ್ಲ ಸಿನಿಮಾಗಳು ಒಂದು ಸಿನಿಮಾಗಳಲ್ಲ, ಒಂದು ಅವಕಾಶ ಏನೋ ಒಂದು ಸಾಧಿಸೋದಕ್ಕೆ. ಯಾಕಂದರೆ ನಮ್ಮ ಇಂಡಸ್ಟ್ರಿ ಆ ಪರಿಸ್ಥಿತಿಯಲ್ಲಿ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ನಮ್ಮ ಬೆಸ್ಟ್ ಕೊಟ್ಟರೆ ಒಂದು ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ತಾರೆ. ಸೊ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತೀವಿ. ರಾಜಕೀಯ ಶೆಟ್ಟಿಗೆ ಮೇಲ್ನ ರೋಲ್ಗಳು ಆಫರ್ ಹಾಗಂತ ಹೀರೋನಲ್ಲ, ಪಾತ್ರಗಳನ್ನು ಮಾಡ್ತೀವಿ. ಇದ್ರ ಪಾತ್ರ ಆದರೆ ಟೈಮ್ ಕಾಸ್ಟ್ ಮಾಡೋದು ಅದೇ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿ ನಮಗೆ ಅದೇ ಬೇಜಾರಾಗುತ್ತೆ. ಯಾರೋ ಅವರು ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂತ ಒಬ್ಬ ಬಹಳ ದೊಡ್ಡ ನಟ, ಅವರು ಗರುಡ ಗಮನ ಮಾಡಿದ ಮೇಲೆ ಅವ್ರ ತಂದೆ ಪಾತ್ರ ತಪ್ಪು ಬೇರೆ ಬೇರೆ ಪಾತ್ರ ಧರಿಸಿದ್ದಾರೆ. ಅದು ಗ್ರೇಟ್ ಆರ್ಟಿಸ್ಟ್ ಟೈಮ್ ಕಾಸ್ಟ್ ಮಾಡಬಾರ್ದು, ಮಾಡಿದ್ರು ನಾನು ಮಾಡಿಸ್ಕೊಡಲ್ಲ. ನೆಕ್ಸ್ಟ್ ಯಾವ ಥರ ರೋಲು? ನೆಕ್ಸ್ಟ್ ಬರ್ತಾ ಇದೆಯಲ್ಲ 6ನೇ ತಾರೀಕು ರಕ್ಕಸಂಗೀತೆ, ಅದು ಬಿಟ್ಟು ಅದು ಬಿಟ್ಟು ಆಮೇಲೆ ಹೇಳ್ತೀನಿ. ಬನ್ನಿ ಸರ್, ಪ್ರೊಡ್ಯೂಸರ್ ಬನ್ನಿ ಮಾಸ್ತಿ ಸರ್. ರೆಸ್ಪಾನ್ಸ್ ನೋಡಿ ನಿಮಗೆ ಖುಷಿಯಾಗಿದೆ. ನೋಡ್ತಾ ಇದ್ದೆ ಮತ್ತೆ ಕೇಳಿದಾಗ ನಾವು 3 ಕಾಂಬಿನೇಷನ್ ಇದ್ದಾಗಲೇ ನಾವು ಸರ್ ರಾಜೆಯಾಗಿ ವಿಜಯ್ ಸರ್ ನಡೆಸಿಲ್ಲ ಎಲ್ಲ ಕಲಾವಿದನ್ನು ಜೀವಿಸ್ಬಿಟ್ಟಿದ್ದಾರೆ. ಖುಷಿ ಆಗ್ತದೆ. ಬರೀ ಒಂದು ಸ್ವಲ್ಪ ಈ ಕಡೆ ಬನ್ನಿ, ಲೋಗೋ ಈ ಕಡೆ ಚಿತ್ರ ಅಂತೀರಾ, ಒಂದು ಅತ್ಯುತ್ತಮ ಒಂದು ಮೌಲ್ಯ ಮಾಡಿರುವಂಥ ಚಿತ್ರ. ಹೇಮಂತ್ ಸರ್, ಇದು ತಂದೆಗೆ ಈಗ ಆಕ್ಟರ್ ಇದು ಕೂಡ ಭರ್ತಿಯಾಗಿದೆ, ಆಕ್ಟ್ ಮಾಡಿದ್ದಾರೆ. ಬರ್ತದೆ
ಪ್ರತಿಯೊಬ್ಬರು ಆರ್ಟಿಸ್ಟ್ 4-5 ಜನ ಹೀರೋಗಳು ಅವರೆಲ್ಲ ಒಟ್ಟುಗೂಡಿಸಿ ಮಾಡಬೇಕು ಅಂದಾಗ ಡೇಟ್ ಹೊಡಿತಕ್ಕ ಕೆಲಸಕ್ಕೆ ಮಿಸ್ ಆಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ನಾವು ಏನಂದರೆ ನಮ್ಮ ಗಣೇಶ್ ಅವರು ಯಾವ ರೀತಿ ಕನ್ವಿನ್ಸ್ ಮಾಡಿ ಆ ಟೈಮಿಗೆ ಸರಿಯಾಗಿ ಆ ಒಂದು ದಿನದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿ ಶೂಟಿಂಗ್ ಹೋಗೋದಿದೆಯಲ್ಲ ತುಂಬ ಕಷ್ಟ. ಏನಂದ್ರೆ ನಾವು ಎರಡು ಸರ್ ಇವಾಗ ಒಬ್ಬ ನಿರ್ಮಾಪಕರಾಗಿ ಹೀರೋಯಿನ್ಸ್ಗಳದ್ದು ಕಟ್ಔಟ್ ನಿಲ್ಲಿಸೋದು ಇಲ್ಲ, ಕಮ್ಮಿ. ಈ ಸಲ ರಚಿತಾ ರಾಮ್ ಅವ್ರನ್ನ ಕಟ್ಔಟ್ ಅಭಿಮಾನಿಗಳು ಸೊ ಅವ ನಿರ್ಮಾಪಕರಾಗಿ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಸಿನಿಮಾಕ್ಕೆ? ಒಬ್ಬರಂತಲ್ಲ ಸಾರ್ ಹೇಳ್ದಂಗೆ ಅವರು ನಾನು ಮಾತ್ರ ಹೀರೋ ವಿಲ್ಲನ್ ನನ್ನ ಆಗಿರ್ಬೇಕು ಸಮಾನತೆಯಾಗಿ ಏನು ಸಮಾನತೆ ಒಂದು ಸಾರ ಅಂತ ಇದಿದೆ ಅದು ತಕ್ಕಂತೆ ಜೊತೆಯಲ್ಲಿ ಎಲ್ಲರೂ ತಗೊಂಡಾಗಿದೆ. ಪ್ರತಿಯೊಬ್ಬರು ಅವ್ರ ಜೊತೆಯಲ್ಲಿ ತಗೊಂಡು ಕ್ಯಾರಿ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಗೆದ್ದಿದೆ ಸರ್. 14 ವರ್ಷ ವನವಾಸದ ಮುಗ್ದಾಯ್ತು ಅನ್ಸುತ್ತೆ. ರಿಲೀಸ್ ಆಯ್ತು ಅವ್ರಿಗೆ ಅದಕ್ಕೆ ಮೇಡಮ್ ಎಲ್ಲೋ ಬಂದಿರ್ತದೆ. ದೀಪಿಕಾ ಮೇಡಮ್ ಚಿತ್ರರಂಗದ ಎಕನಾಮಿಕ್ಸ್ ನಿಮಗೂ ಕೂಡ ನೀವು ಕೂಡ ಒಟ್ಟೊಟ್ಟಿಗೆ ಸಿನಿಮಾ ಶುಕ್ರವಾರದ್ದು ಫ್ಯಾಷನ್ಸ್ಗಳು ಇದ್ರ ಬಗ್ಗೆ ಮುಂದೆ ಬನ್ನಿ ಅಜ್ಜಿ ಸರ್. ಮಾಸಿ ಸರ್ ಮತ್ತೊಮ್ಮೆ ಪ್ರೂವ್ ಮಾಡ್ತಿದ್ದೀರಾ ಆಸ್ತಿ ಅಂತ. ಬಟ್ ತುಂಬ ಗಣೇಶ್ ಅವ್ರ ಕತೆಗೆ ಮಾತು ಬರೆಯೋದು ತುಂಬ ಸ್ವಲ್ಪ ಜವಾಬ್ದಾರಿ ಇರುವಂಥ ಕೆಲಸ. ನನಗೆ 35 ಮಾರ್ಕ್ಸ್ ಆಲ್ರೆಡಿ ಬರ್ಕೊಟ್ಬಿಟ್ಟಿದ್ರು ಶ್ರೀಕಾಂತ್. ಸೊ ಅದಕ್ಕೆ ಕೋಲಾರ ಭಾಷೆನ ಮಂಜು ಅಂತ ಕೋಲಾರ ಹುಡುಗನೇ ಬರೆದಿರೋದು. ಸೊ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ಯಾವುದೂ ಔಟ್ ಆಫ್ ಬಾಕ್ಸ್ ಅಂತ ಅನ್ಸಲ್ಲ, ಇನ್ಬಿಲ್ಟ್ ಬರಿಬೇಕಾಗ್ತದೆ. ಮತ್ತು ಈ ಥರದ ಸಬ್ಜೆಕ್ಟ್ಗಳು ಪ್ರತಿ ಹಳ್ಳಿಗೆ